ನಮಸ್ಕಾರ. ಈ ನೋಡಿ, ಸಿಕ್ಸ್ ಅನ್ನೋ ಈ ಒಂದು ನಂಬರು, 6 ಅನ್ನುವ ಈ ಒಂದು ನಂಬರ್ನ ನೀವು ನಿಮ್ಮ ದೇಹದ ಈ ಒಂದು ಭಾಗದಲ್ಲಿ ಬರೆದುಕೊಂಡು ನೋಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಈ ಜನ್ಮದಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆ ಖಂಡಿತವಾಗ್ಲೂ ಯಾವತ್ತೂ ಬರೋದಿಲ್ಲ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದಂತೂ ಸತ್ಯ, ಖಂಡಿತವಾಗ್ಲೂ ತಮಾಷೆನೇ ಅಲ್ಲ. ಈ ಒಂದು 6 ಅನ್ನೋ ನಂಬರು, 6 ಅನ್ನೋ ಒಂದು ನಂಬರು ನಿಮ್ಮ ಒಂದು ದೇಹದ ಈ ಒಂದು ಭಾಗದಲ್ಲಿ ಗ್ರೀನ್ ಕಲರ್ ಪೆನ್ನು, ಹಸಿರು ಕಲರು ಪೆನ್ನಲ್ಲಿ ಬರೆದುಕೊಂಡು ನೋಡಿ. ಖಂಡಿತವಾಗ್ಲೂ ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆ ನಿಮಗೆ ಯಾವತ್ತೂ ಬರೋದೇ ಇಲ್ಲ. ಇದಂತೂ ಸತ್ಯ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಯಾವ ದಿನ ಬರ್ಕೊಂಬೇಕು ನೋಡಿ, ಅದು ಇಂಪಾರ್ಟೆಂಟು. ನಿಮ್ಮ ದೇಹದ ಯಾವ ಭಾಗದಲ್ಲಿ ಈ ನಂಬರ್ ಬರ್ಕೊಬೇಕು, ಈ ನಂಬರ್ ವಿಶೇಷತೆ ಏನು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಈ ನೋಡಿ, ಈ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ನಂಬರ್ ಇಲ್ಲ ಅಂದರೆ ಜಗತ್ತೇ ಇಲ್ಲ. ನೋಡಿ, ನಮಗೆ ವಯಸ್ಸೆಷ್ಟು ಅಂತ ಯಾರಾದರೂ ಕೇಳಿದರೆ ನಂಬರ್ ಮುಖಾಂತರನೇ ಹೇಳ್ತೀವಿ. ಟೈಮ್ ಎಷ್ಟು ಅಂತ ಕೇಳಿದರೆ ನಂಬರ್ ಮುಖಾಂತರನೇ ಹೇಳ್ತೀವಿ. ನಿಮ್ಮ ಏಜ್ ಎಷ್ಟು ಅಂದರೂ ನಂಬರ್ ಮುಖಾಂತರನೇ ಹೇಳ್ತೀವಿ. ನೀವು ನಮ್ಮ ಡೇಟ್ ಆಫ್ ಬರ್ತು ಇಲ್ಲದೇ SLC ಮಾರ್ಕ್ಸ್ ಕಾರ್ಡು ಬರಲ್ಲ, PUC ಮಾರ್ಕ್ಸ್ ಕಾರ್ಡುಗಳು ಬರಲ್ಲ. ಡೇಟ್ ಆಫ್ ಬರ್ತು ಇಲ್ದಲೇ ಅಕೌಂಟು ಓಪನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಎರಡನೇದು, ಈ ಆಧಾರ ಕಾರ್ಡ್ ತಗೊಳ್ಳಿ, ಪ್ಯಾನ್ ಕಾರ್ಡ್ ತಗೊಳ್ಳಿ, DL ತಗೊಳ್ಳಿ, ಪ್ರತಿಯೊಂದು ಯಾವುದೇ ತಗೊಳ್ಳಿ, ನೀವು ನಂಬರ್ ಇಲ್ದಲೇ ಸಾಧ್ಯನೇ ಇಲ್ಲ. ಫೋನ್ಪೇ ಯೂಸ್ ಮಾಡ್ತೀರಾ, ಗೂಗಲ್ ಪೇ ಯೂಸ್ ಮಾಡ್ತೀರಾ, ಅಕೌಂಟ್ ಯೂಸ್ ಮಾಡ್ತೀರಾ, ATM ಯೂಸ್ ಮಾಡ್ತೀರಾ, ಯಾವುದೇ ಪಾಸ್ವರ್ಡ್ಗೂ ನಂಬರ್ ಮುಖಾಂತರನೇ ಕೊಡ್ತೀವಿ. ವೆಹಿಕಲ್ ಗಾಡಿಗಳಿಗೂ ನಂಬರೇ ಇರುತ್ತೆ. ನೋಡಿ, ನಂಬರ್ ಇಲ್ಲ ಅಂದರೆ ಇಡೀ ಜಗತ್ತು ಇಲ್ಲೇ ಇಲ್ಲ. ಖಂಡಿತವಾಗ್ಲೂ ಈ ನಂಬರ್ಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಅದರಲ್ಲೂ ಈ ಒಂದು 6 ಅನ್ನೋ ನಂಬರ್, 6 ಅಂದರೆ ಲಕ್ಷ್ಮಿಯ ಸಂಕೇತ. ಈ ಒಂದು ನಂಬರು ನಿಮ್ಮ ದೇಹದ ಈ ಭಾಗದಲ್ಲಿ ಹಸಿರು ಕಲರ್ ಪೆನ್ನು, ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದುಕೊಂಡು ನೋಡಿ. ಯಾವ ದಿನ ಬರ್ಕೊಬೇಕು ಅದು ಇಂಪಾರ್ಟೆಂಟು. ನೋಡಿ, ಗ್ರೀನ್ ಕಲರ್ ಪೆನ್ನಲ್ಲಿ, ಹಸಿರು ಕಲರ್ ಪೆನ್ನಲ್ಲಿ ಈ 6 ಈ ನಂಬರ್ನನ್ನು ನಿಮ್ಮ ದೇಹದ ಎದೆಯ ಭಾಗದಲ್ಲಿ, ನಿಮ್ಮ ದೇಹದ ಎದೆಯ ಭಾಗದಲ್ಲಿ ಈ ಒಂದು ನಂಬರು 6 ಅನ್ನೋ ನಂಬರು ಬರೆದುಕೊಂಡು ನೋಡಿ. ಯಾಕೆಂದರೆ 6 ಅನ್ನೋದು ಲಕ್ಷ್ಮಿಯ ಸಂಕೇತ. ಶ್ರೀಮನ್ನಾರಾಯಣ ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ವಾಸವಾಗಿದ್ದಳು. 6 ಅಂದರೆ ಲಕ್ಷ್ಮಿ ಸಂಕೇತ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾರಾಯಣನಿಗೆ, ತಿಮ್ಮಪ್ಪನಿಗೆ ಶ್ರೀನಿವಾಸ ಅಂತ ಕರೀತಾರೆ. ಶ್ರೀನಿವಾಸ, ಶ್ರೀ ಅಂತಂದರೆ ಇಲ್ಲಿ ಲಕ್ಷ್ಮಿ ಅಂತ, ನಿವಾಸ ಅಂತಂದರೆ ವಾಸಿಸುವ ಸ್ಥಳ. ಶ್ರೀನಿವಾಸ ಅಂದರೆ ತಿರುಪತಿ ಶ್ರೀನಿವಾಸ ಅಂತೀವಲ್ಲ. ವಿಷ್ಣುವಿನ, ನಾರಾಯಣನ ಹೃದಯ ಭಾಗದಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ. ಅದಕ್ಕೋಸ್ಕರ ಎಸ್ಪೆಷಲಿ ಗಂಡು ಮಕ್ಕಳು ಎದೆಯ ಭಾಗದಲ್ಲಿ 6 ಅಂತ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದುಕೊಂಡು ನೋಡಿ. ಯಾವ ದಿನ ಬರ್ಕೊಬೇಕು ಅದು ಇಂಪಾರ್ಟೆಂಟು. ವರಮಹಾಲಕ್ಷ್ಮಿ ಹಬ್ಬದ ದಿನ, ಅಥವಾ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿನ, ಅಥವಾ ವೈಕುಂಠ ಏಕಾದಶಿ
ಡಿಸೆಂಬರ್ ತಿಂಗಳು, ವರ್ಷದಲ್ಲಿ ಡಿಸೆಂಬರು ಅಥವಾ ಜನವರಿ ತಿಂಗಳಲ್ಲಿ ಬರುತ್ತೆ. ಆವತ್ತಿನ ದಿನ 6 ಅಂತ ಗ್ರೀನ್ ಕಲರ್ ಪೆನ್ನಲ್ಲಿ ಬರ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರನ ಪಠಣೆ ಮಾಡಿ. ಆ ನಂಬರ್ ಗ್ರೀನ್ ಕಲರ್ ಪೆನ್ನಲ್ಲಿ ಯಾವಾಗಲೂ ಸದಾ ಬರ್ಕಂತೀರಿ. ಗ್ರೀನ್ ಕಲರ್ ಪೆನ್ನು, ಮಾರ್ಕರ್ ಪೆನ್ನುಗಳು ಬರ್ತಾವಲ್ಲ, ಗ್ರೀನ್ ಕಲರ್ ಮಾರ್ಕರ್ ಪೆನ್ನಲ್ಲಿ ಗಂಡು ಮಕ್ಕಳು ಎಸ್ಪೆಷಲಿ ಎದೆಯ ಭಾಗದಲ್ಲಿ ಬರೆದುಕೊಳ್ಳಿ. ಯಾಕೆಂದರೆ 6 ಅನ್ನೋದು ಲಕ್ಷ್ಮಿಯ ಸಂಕೇತ. ಖಂಡಿತವಾಗ್ಲೂ ಈ ಜನ್ಮದಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆಗಳು ಯಾವತ್ತೂ ಖಂಡಿತವಾಗ್ಲೂ ಬರೋದೇ ಇಲ್ಲ. ಬರ್ಕೊಂಡು ಹೆಚ್ಚಾಗಿ ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಅದೃಷ್ಟವಂತರು ಮಾತ್ರ ಎದೆಯ ಈ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಗಂಡು ಮಕ್ಕಳು ಈ 6 ಅನ್ನೋ ನಂಬರು ಬರ್ಕೊಂಡು ನೋಡಿ. ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆ ನಿಮಗೆ ಖಂಡಿತವಾಗ್ಲೂ ಬರೋದಿಲ್ಲ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಿಮ್ಮಿಷ್ಟ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.